ಅರಮನೆ ನಗರಿ ಮೈಸೂರಲ್ಲಿ ದಸರಾ ಹಬ್ಬದ ಸಂಭ್ರಮ ಮತ್ತಷ್ಟು ಕಳೆಕಟ್ಟಿದೆ. ಸಂಪ್ರದಾಯದಂತೆ ಅರಮನೆಯ ಆವರಣದಲ್ಲಿ ಪಟ್ಟದ ಆನೆ, ಕುದುರೆ, ಹಸು ಮತ್ತು ಕಾರಿಗೆ ಪೂಜೆ ಸಲ್ಲಿಸಲಾಯಿತು. ಮೈಸೂರು ಮಹಾರಾಜ ಯದುವೀರ್ ಕೃಷ್ಣದತ್ತ ಒಡೆಯರ್ ವಿಶೇಷ ಪೂಜೆ ಸಲ್ಲಿಸಿದ್ರು. ಅರಮನೆಯ ಸವಾರಿ ತುಟಿಯಲ್ಲಿ ಯದುವೀರ್ ಪೂಜೆ ಸಲ್ಲಿಸಿದ್ರು. ನೂರಾರು ವರ್ಷಗಳ ಹಿಂದಿನ ಫಿರಂಗಿಗಳಿಗೂ ಅರ್ಚಕರು ಪೂಜೆಯನ್ನ ಸಲ್ಲಿಸಿದ್ರು. ಫಿರಂಗಿಗಳ ಮುಂಭಾಗ ಮೈಸೂರು ಅರಸರ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯ ಫೋಟೋಗೆ ಪೂಜೆ ಮಾಡಲಾಯಿತು. ಆಯುಧ ಪೂಜೆಗೆ ಮಹತ್ವ ನೀಡುವ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ವೈಭವದಿಂದ ನಡೆಯಿತು. ರಾಜ ಯದುವೀರ್ ರಾಜ ಪೋಷಾಕು ಧರಿಸಿ ಅಂಬವಿಲಾಸ ಅರಮನೆಯಲ್ಲಿರುವ ಪಟ್ಟದ ಕತ್ತಿ, ಗುರಾಣಿ ಯುದ್ಧಕ್ಕೆ ಬಳಸಲಾಗುವ ಶಸ್ತ್ರಾಸ್ತ್ರಗಳಿಗೆ ಸಾಂಪ್ರದಾಯಿಕ ವಿಧಿವಿಧಾನದೊಂದಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಪಟ್ಟದ ಆನೆ, ಒಂಟೆ, ಹಸು, ಕುದುರೆ, ರಥಗಳು ಹಾಗೂ ಅರಮನೆಯಲ್ಲಿ ಉಪಯೋಗಿಸುವ ವಸ್ತುಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಇದಕ್ಕೂ ಮುಂಚೆ ಅರಮನೆ ಆನೆ ಬಾಗಿಲ ಮೂಲಕ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳನ್ನ ಬರಮಾಡಿಕೊಳ್ಳುವುದರೊಂದಿಗೆ ಆಯುಧ ಪೂಜೆಗೆ ಚಾಲನೆ ದೊರೆಯಿತು.
ಮಾಡಿದ್ದಾರೆ. ಜೊತೆಗೆ ಅನ್ಗೂ ಕೂಡ ಏನು ಸಿಂಗಾರ ಮಾಡಿದ್ದಾರೆ. ಸಾಂಸ್ಕೃತಿಕ ವೈಭವ ಹಾಗೂ ಇತಿಹಾಸ ನೆನಪಿಸುವಂತೆ ಏನು ಇವತ್ತು ಅರಮನೆ ನಗರಿಯಲ್ಲಿ ಪೂಜೆಯ ಸಂಭ್ರಮ ಕಂಡು ಬರುತ್ತಿದೆ. ಎಲ್ಲ ದೃಶ್ಯಗಳನ್ನು ನೀವು ಕೂಡ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಯುಧ ಪೂಜೆಗೆ ಮಹತ್ವ ನೀಡುವ ಮೈಸೂರು ಅರಮನೆಯಲ್ಲಿ ಕೂಡ ಆಯುಧ ಪೂಜೆ ವೈಭವದಿಂದ ಇವತ್ತು ನಡೆಯಿತು. ರಾಜ ಯದುವೀರ್ ರಾಜ ಪೋಷಾಕು ಧರಿಸಿ ಅಂಬವಿಲಾಸ ಅರಮನೆಯಲ್ಲಿರುವ ಪಟ್ಟದ ಕತ್ತಿ ಗುರಾಣಿ ಯುದ್ಧಕ್ಕೂ ಕೂಡ ಬಳಸಲಾಗುವ ಶಸ್ತ್ರಾಸ್ತ್ರಗಳಿಗೆ ಸಾಂಪ್ರದಾಯಿಕ ವಿಧಿವಿಧಾನದೊಂದಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಈಗ ಪಟ್ಟದ ಆನೆ, ಒಂಟೆ, ಹಸು, ಕುದುರೆ, ರಥಗಳು ಹಾಗೂ ಅರಮನೆಯಲ್ಲಿ ಉಪಯೋಗಿಸುವ ಎಲ್ಲಾ ವಸ್ತುಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಆ ಎಲ್ಲಾ ದೃಶ್ಯಗಳು ಕೂಡ ನೀವು ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಕೆಪಿ ನಾಗರಾಜ್. ಯದುವೀರ ಮದುವೆ ಆದ ನಂತರ ಇದು ಮೊದಲನೆಯ ದಸರಾ ಹಬ್ಬ. ಬೆಳಗ್ಗೆಯಿಂದ ಯಾವ ರೀತಿ ಪೂಜೆ ನಡೆಯಿತು ಮೈಸೂರು ಅರಮನೆಯಲ್ಲಿ? ದಿವ್ಯ, ಮೈಸೂರಿನ ಅರಮನೆಯ ಕನ್ನಡಿ ತೊಟ್ಟಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆಯುಧ ಪೂಜೆ ನಡೀತಾ ಇದೆ. ಆರಂಭದಲ್ಲಿ ಯದುವೀರ್ ಅವರು ಏನು ಯುದ್ಧ ಸಾಮಗ್ರಿಗಳನ್ನ ಅಂದ್ರೆ ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಎಲ್ಲಾ ಯುದ್ಧೋಪಕರಣಗಳನ್ನ ಮೊದಲು ಪೂಜೆಯನ್ನು ನೆರವೇರಿಸಿದ್ರು. ತದನಂತರದಲ್ಲಿ ಕನ್ನಡಿ ತೊಟ್ಟಿಯ ಹೊರಭಾಗದಲ್ಲಿರುವಂತಹ ಆವರಣದಲ್ಲಿ ಪ್ರಮುಖವಾಗಿ ಪಟ್ಟದ ಆನೆ ಜೊತೆಗೆ ಪಟ್ಟದ ಒಂಟೆ ಜೊತೆಗೆ ಪಟ್ಟದ ಕುದುರೆ ಹೀಗೆ ಎಲ್ಲಾ ಏನು ತಮ್ಮ ಖಾಸಗಿ ದರ್ಬಾರಿಗೆ ಬಳಕೆ ಮಾಡಿಕೊಳ್ಳುವಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ತದನಂತರದಲ್ಲಿ ಅವರು ಬಳಸುವಂತಹ ಎಲ್ಲಾ ಕಾರುಗಳಿಗೂ ಕೂಡ ಪೂಜೆಯನ್ನು ನಡೆಸ್ತಾ ಇರುವಂತಹದ್ದು. ಈಗಾಗಲೇ ಬಹುತೇಕ ಪೂಜೆ ಮುಕ್ತಾಯಗೊಂಡಿದ್ದು. ಈ ಎಲ್ಲಾ ಪೂಜೆಗೂ ಕೂಡ ಏನು ಯದುವೀರ್ ಅವರ ಪತ್ನಿಯಾಗಿರುವಂತಹ ತ್ರಿಷಿತಾ ಅವರು ಸಾಕ್ಷಿಯಾಗಿದ್ದಾರೆ. ಅಂದ್ರೆ ಮದುವೆ ಆದ ನಂತರದಲ್ಲಿ ಮೊದಲ ಬಾರಿಗೆ ನಡೀತಾ ಇರುವಂತಹ ಈ ಆಯುಧ ಪೂಜೆಯ ಪ್ರತಿ ಕ್ಷಣಕ್ಕೂ ಕೂಡ ಯದುವೀರ್ ಅವರ ಪತ್ನಿ ತ್ರಿಷಿತಾ ಅವರು ಸಾಕ್ಷಿಯಾಗಿರುವಂತಹದ್ದು. ಪ್ರತಿ ಬಾರಿಯೂ ಕೂಡ ಹಿಂದೆ ಒಡೆಯರ್ ಅವರು ಇದ್ದಂತಹ ಸಂದರ್ಭ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಆಯುಧ ಪೂಜೆಯನ್ನ ನೆರವೇರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮುಂಭಾಗದಲ್ಲಿರುವಂತಹ ಕಟ್ಟಡದ ಮೇಲೆ ನಿಂತು ದೇವಿ ಒಡೆಯರ್ ಅವರು ಈ ಎಲ್ಲಾ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಗ್ತಾ ಇದ್ರು. ಆದ್ರೆ ಇವತ್ತು ಯದುವೀರ್ ಅವರು ನಡೆಸ್ತಾ ಇರುವಂತಹ ಆಯುಧ ಪೂಜೆಯ ಈ ಒಂದು ಕ್ಷಣಗಳಿಗೆ ಯದುವೀರ್ ಅವರ ಪತ್ನಿ ಕೂಡ ಸಾಕ್ಷಿಯಾಗಿದ್ದಾರೆ. ಒಂದು ರೀತಿಯಾದಂತಹ ಹೊಸ ಕಳೆ ಇವತ್ತು ಮೈಸೂರಿನ ಅರಮನೆ ಅದು ಈಗಾಗಲೇ ಯದುವಂಶದ ಆಯುಧ ಪೂಜೆ ಮುಕ್ತಾಯಗೊಂಡಿದ್ದು. ಸಂಜೆ ಖಾಸಗಿ ದರ್ಬಾರ್ನ ಕೊನೆಯ ಪೂಜೆಯು ಕೂಡ ಸಂಜೆ ನೆರವೇರುತ್ತೆ. ನಾಳೆ ಬನ್ನಿ ಮಂಟಪದ ಬನ್ನಿ ಮುಡಿಯುವ ಮೂಲಕವಾಗಿ ಖಾಸಗಿ ದರ್ಬಾರ್ ಕೂಡ ಮುಕ್ತಾಯವಾಗುತ್ತೆ. ಜೊತೆಗೆ ಯದುವಂಶದ ವಿಜಯದಶಮಿಯ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ಕೂಡ ಮುಕ್ತಾಯಗೊಳ್ಳುತ್ತವೆ. ದಿವ್ಯಾ, ಓಕೆ, ಧನ್ಯವಾದಗಳು ಕೆಪಿ ನಾಗರಾಜ್ ತಮ್ಮ ಮಾಹಿತಿಗಾಗಿ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.